ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಮಕ್ಕಳಿಗೆಲ್ಲ ರಜಾ ಸ್ಟಾರ್ಟ್ ಆಗಿದೆ. ಮನೇಲಿ ಏನಾದ್ರು ತಿಂಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೆಸರುಬೇಳೆ ಚಕ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೆಸರುಬೇಳೆ ನೋಡಿ 2 ಕಪ್ಪಷ್ಟು ಬೇಳೆ ತೊಗೊಂಡು ಬೇಯಿಸ್ಕೊಂಡು ಈ ಥರ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. 1-2 ವಿಜಿಲ್ ಹಾಕ್ಕೊಳ್ಬೇಕು. ಹೆಸರುಬೇಳೆ ಇಷ್ಟು ನುಣ್ಣಗಾಗಿರಬೇಕು, ಆಯಿತಾ. ಮತ್ತು ಅದಕ್ಕೆ ಏನೇನು ಬೇಕು ಅಂದರೆ ನೋಡಿ, ಅಕ್ಕಿ ಹಿಟ್ಟು ಇಷ್ಟು ಇದಾಗಿ ಹಾಕ್ಕೊಂಡಿರಬೇಕು. ಅರ್ಧ kg ಅಕ್ಕಿ ಹಿಟ್ಟು, ಅದಕ್ಕೆ ಖಾರದ ಪುಡಿ 1 ಸ್ಪೂನು, ಚಿಲ್ಲಿ ಪೌಡರು ಇದು 1 ಸ್ಪೂನು, ಉಪ್ಪು 1 ಸ್ಪೂನು, ಇದು 1/4 ಸ್ಪೂನ್ ಜೀರಿಗೆ, ಹಿಂಗು 1/4 ಸ್ಪೂನು, ಎಳ್ಳು 2-3 ಸ್ಪೂನು. ಇದು ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಇದೆಲ್ಲ ಹಾಕ್ಕೊಳ್ಳೋಣ. ಈಗ ನಾವು ಚಕ್ಲಿಗೆ ಎಣ್ಣೆ ಆದರೂ ಹಾಕ್ಕೊಳ್ಬೋದು, ತುಪ್ಪನಾದರೂ ಹಾಕ್ಕೊಳ್ಬೋದು. ತುಪ್ಪ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟಾಗಿ ಇರುತ್ತೆ ಅಂತ ತುಪ್ಪ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳೋಣ. ನೋಡಿ, ಹಾಕ್ಕೊತಾ ಇದ್ದೀನಿ. ಲೈಟಾಗಿ, ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಲೈಟಾಗಿ. ಈಗ ಅದನ್ನು ಕಲಿಸ್ಕೊಳ್ಳೋಣ. ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳೋಣ. ನಾವೀಗ ಹೆಸರುಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಬಿಸಿ ಇರುತ್ತೆ, ನೋಡಿಕೊಂಡು ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟದಕ್ಕೆ ಕಲಿಸ್ಬೇಕು. ನೋಡಿ, ಈಗ ಕಲಸಿದಾಗಿದೆ. ಅದು ಸ್ವಲ್ಪ ಒಣಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಕಾಯಿಸ್ಬಿಟ್ಟು 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕು. ಒಣಗಕ್ಕೆ ಕೊಡಬಾರ್ದು. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ ನಾನು. ಸೇಮ್ ನೋಡಿ, ಈ ರೀತಿಯಾಗಿ ನೋಡಿ ಕಲಸಿಟ್ಟಿದ್ದೀನಿ. ಇದನ್ನು ನೀಟಾಗಿ ಮುಚ್ಚಿಬಿಡೋಣ. ಏನು ಇದಾಗಬಾರ್ದು, ಮುಚ್ಚಿಬಿಡೋಣ. ಈಗ ಹೇಗೆ ಚಕ್ಲಿ ಮಾಡ್ಕೊಳ್ಳೋದು ನೋಡೋಣ. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಈಗ ಚಕ್ಲಿ ಒಳ್ಳು ನೋಡಿ, ಇದು ಚಕ್ಲಿದು ಪ್ಲೇಟು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಹಿಟ್ಟು ನಾದ್ಕೊಂಡು ಇದರೊಳಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಮುಚ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕುತ್ಕೊಳ್ಳಿ. ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ನೋಡಿಕೊಂಡು ನೋಡಿ. ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸೆಟ್ ಮಾಡಿಕೊಂಡು ಪ್ರೆಸ್ ಮಾಡ್ಕೋಬೇಕು. ಪೀಸ್ ಆಗುತ್ತೆ ಸ್ವಲ್ಪ. ನೋಡಿ, ಈ ರೀತಿಯಾಗಿ ಹಿಂದೆ ಮುಂದೆ ಈ ಥರ ಈ ಬಣ್ಣಕ್ಕೆ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಮಾಡ್ಕೊತೀನಿ ನಾನು, ನಿಮಗೆ ಆಮೇಲೆ ತೋರಿಸ್ತೀನಿ. ನೋಡಿ, ಚಕ್ಲಿ ರೆಡಿಯಾಗಿದೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.